ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸಂಡೇ, ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಸ್ಕಿನ್ನೆಲ್ಲ ಡ್ರೈ ಅನ್ನೋಂಗೆ ಅನ್ನಿಸ್ತಿತ್ತು. ಅದಕ್ಕೆ ಚೂರು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಮೊದಲೆಲ್ಲ ತಿಂಗಳಿಗೊಂದ್ಸಲ ಮಾಡ್ಕೋತಿದ್ವಿ ನಾನು ಮಕ್ಕಳು ಎಲ್ಲ. ಫುಲ್ ಆಯಿಲ್ ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೋತಾ ಇದ್ವಿ. ಇತ್ತೀಚೆಗೆ ನನಗೆ ಇದಾಗೇ ಇಲ್ಲ, ಟೈಮೇ ಆಗಿಲ್ಲ. ರಜೆ ಇಲ್ದಿರೋ ಕಾರಣ, ಜೊತೆಗೆ ಏನೇನೋ ಸಂಡೇ ಅಂದರೆ ಆ ಕೆಲಸ ಈ ಕೆಲಸ ಇವತ್ತೂ ಇದೆ. ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಮಡಿಸಿಟ್ಕೋಬೇಕು, ತುಂಬ ಕೆಲಸ ಇದೆ. ಅದಕ್ಕೆ ಫಸ್ಟು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆದು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ಬಟ್ಟೆ ಮಡಿಸಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಐರನ್ ಮಾಡ್ಕೋಬೇಕು. ಒಂದೆರಡು ಡ್ರೆಸ್ಸು ಫುಲ್ ಸುಕ್ಕಾಗ್ಬಿಟ್ಟಿದೆ, ಅದೊಂದು ಐರನ್ ಮಾಡ್ಕೋಬೇಕು. ನೋಡೋಣ, ಇನ್ನೂ ಟೈಮ್ ಇದೆ. ಆಗಲೇ ಟೈಮ್ ಬಂದು 4:30 ಆಗಿದೆ ಟೈಮು. ಬಂದೆ, ಲ್ಯಾಬಿಂದ ಬಂದು ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು. ಬಿಸಿಲಲ್ಲಿ ಬಂದಿದ್ದಕ್ಕೆ 3:30 ಆಗಿತ್ತು ಮೇ ಬಿ ಬಂದಾಗ. ಸ್ವಲ್ಪ ಸುಸ್ತು ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ, ರೆಸ್ಟ್ ಮಾಡಿದೆ. ನಿದ್ರೆ ಏನು ಬಂದಿಲ್ಲ. ಅಕ್ಕ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಚೂರು ಮುಗೀತು ಕೆಲಸ ಎಲ್ಲ. ಇವಾಗಾದರೂ ಎದ್ದು, ಕೆಲಸ ಇದ್ದರೆ ನಿದ್ರೆ ಎಲ್ಲಿ ಬರುತ್ತೆ, ಕೆಲಸ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಎದ್ದಿದ್ದೀನಿ. ಈಗ ಹಚ್ಕೋಬೇಕು. ಸ್ವಲ್ಪ ನಾನು ಇನ್ನು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಲ್ಲ, ಸ್ವಲ್ಪ ಬಾದಾಮ್ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ. ಮುಖಕ್ಕೆ ಸ್ವಲ್ಪ ಸ್ಕಿನ್ನು ಡ್ರೈ ಅನ್ನಿಸ್ತಾ ಇದೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಬ್ಲ್ಯಾಕ್ ಪ್ಯಾಚಸ್ ಏನಿದೆಯೋ ಇದು ಕಡಿಮೆ ಆಗಿದೆ. ಇದು ನಾನು ಫಿಲ್ಟ್ರ್ ಹಾಕಿಲ್ಲ, ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ಫುಲ್ಲು ಕಡಿಮೆ ಆಗಿದೆ. ಸ್ವಲ್ಪ ಇಲ್ಲೊಂದು ಚೂರು ಕಾಣ್ತಿದೆಯಲ್ಲ, ಇದಷ್ಟೇ ಇರೋದು. ಹೋಗಿದೆ, ಪರವಾಗಿಲ್ಲ. ಸ್ಕಿನ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸಖತ್ ಚೇಂಜ್ ಆಗಿದೆ. ಇದು ಆಯಿಲ್ ಬಾತ್ ಮಾತ್ರ ಸಖತ್ ಹೆಲ್ಪ್ ಆಗುತ್ತೆ ಸ್ಕಿನ್ಗೆ. ಸ್ಕಿನ್ ಸಾಫ್ಟ್ ಆಗುತ್ತೆ. ನಾನು ತಲೆಗೆ ಹಚ್ಚುತ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಮುಖಕ್ಕೆ ಕೈಕಾಲಿಗೆ ಮಾತ್ರ ಆಯಿಲ್ ಅಪ್ಲೈ ಮಾಡೇ ಮಾಡ್ತೀನಿ. ಫುಲ್ ಬ್ರೈಟ್ ಆಗುತ್ತೆ ಸ್ಕಿನ್ನು. ಹಾಗಾಗಿ ತಲೆಗೂ ಹಚ್ಕೋತೀನಿ ವಾರಕ್ಕೊಮ್ಮೆ. ಅದು ನೈಟ್ ಹಚ್ಕೊಂಡು ಸ್ನಾನ ಮಾಡೋದು, ಅಥವಾ ಬೆಳಗ್ಗೆ ಎದ್ದಾಗ ಹಚ್ಕೊಳ್ದೋ 1 ಅವರ್ 2 ಅವರ್ಸ್ ಅಷ್ಟೇ. ಬಟ್ ಈಗ ತಲೆ ಸ್ನಾನ ಏನು ಮಾಡೋದಿಲ್ಲ, ಸುಮ್ಮನೆ ಮೈ ಸ್ನಾನ ಮಾಡ್ಕೊಳ್ಳೋಣ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಅಂತಂದ್ಬಿಟ್ಟು ನಾನು ಹಚ್ಕೋತಾ ಇರೋದು ಬಾದಾಮ್ ಆಯಿಲು. ನೀವು ಯಾವ್ದು ಬೇಕಾದ್ರೂ ಹಚ್ಕೋಬೋದು, ಕೊಬ್ಬರಿ ಎಣ್ಣೆ ಬೇಕಾದರೂ ಹಚ್ಕೋಬೋದು, ಆಲಿವ್ ಆಯಿಲ್ ಹಚ್ಕೋಬೋದು, ಅಥವಾ ಎಳ್ಳೆಣ್ಣೆ ಅಂತ ಸಿಗುತ್ತೆ ಅದು ಹಚ್ಕೋಬೋದು, ಪುಟ್ಟೆಳ್ಳೆಣ್ಣೆ ಅಂತ ಬಿಸಿ ಮಾಡ್ಕೊಂಡು ಹಚ್ಕೋಬೋದು. ನಾನೇನು ಬಿಸಿ ಮಾಡಿಲ್ಲ, ಡೈರೆಕ್ಟ್ ಹಾಗೆ ಅಪ್ಲೈ ಮಾಡ್ತಿದ್ದೀನಿ. ಆಯಿಲ್ ಹಚ್ಕೊಂಡ್ರೆ ಸ್ಕಿನ್ನು ಶೈನ್ ಆಗುತ್ತೆ ಮತ್ತು ಡ್ರೈನೆಸ್ ಕಡಿಮೆ ಆಗುತ್ತೆ. ಆಯಿಲ್ ಫೇಸ್ ಇರೋರ್ದು ಓಕೆ, ನಂದು ಆಯಿಲು ಅಲ್ಲ, ನಾರ್ಮಲ್ಲು ಇದು ಅಲ್ಲ, ಡ್ರೈಯೂ ಅಲ್ಲ, ನಾರ್ಮಲ್ ಸ್ಕಿನ್ನು. ಹಾಗಾಗಿ ನಾನು ತಿಂಗಳಿಗೆ ಒಂದ್ಸಲ ಹಚ್ಕೊಂಡು ಸ್ನಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ. ನಾನು ಹೀಗೆ ಹಚ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಕೈ ಕಾಲಿಗೆಲ್ಲ ಹಚ್ಕೋಬೇಕು. ನೋಡಿ, ಹಿಂಗೆ ಮಾಡಿಕೊಂಡ್ರೆ ಸ್ವಲ್ಪ ಇದು ಇದಾಗುತ್ತೆ, ಸುಕ್ಕೆಲ್ಲ ಕಡಿಮೆ ಆಗುತ್ತೆ ಫೇಸಲ್ಲಿ. ಕೋರಿದಾಗ ವಾರಕ್ಕೊಮ್ಮೆ ಎಣ್ಣೆ ಸ್ನಾನ ಇರ್ತಿತ್ತು. ಈಗ ಮಕ್ಕಳು ಕೈಗೆ ಸಿಕ್ಕಲ್ಲ, ಅವ್ರದ್ದೇ ಅವರ ಪ್ರಪಂಚದಲ್ಲಿ. ಈಗ ಅವ್ನು ಕ್ರಿಕೆಟ್ ಆಡೋಕೆ ಹೋಗಿದ್ದಾನೆ, ಅವ್ನು ಸಿಗಲ್ಲ. ಫಸ್ಟ್ ಹಾಗಲ್ಲ, ಬೆಳಗಿನ ಟೈಮು ಭಾನುವಾರ ಬೆಳಗ್ಗೆ ನಮ್ದು ಅದೇ ಕೆಲಸ ಇರ್ತಿತ್ತು, ಎಣ್ಣೆ ಸ್ನಾನದ ಕೆಲಸ. ಅಟ್ಲೀಸ್ಟ್ 15 ಡೇಸ್ಗೊಮ್ಮೆನಾದರೂ ಮಾಡಿಸ್ತಿದ್ದೆ. ಈಗ ಕೈಗೆ ಸಿಕ್ಕಲ್ಲ, ಅವ್ನು ಕ್ರಿಕೆಟ್ ಆಡೋಕೆ ಹೋಗಿದ್ದಾನೆ. ಈಗ ಬರೋದೇ 5:30 6 ಗಂಟೆ. ಅವಾಗೇನಾದರೂ ಹಚ್ಕೊ ಅಂದರೆ ಆವಾಗ ಅವನಿಗೆ ಇಂಟ್ರೆಸ್ಟ್ ಇರಲ್ಲ. ಕೈ ಕಾಲೆಲ್ಲ ನೋವಾಗಿರುತ್ತೆ, ಸುಸ್ತಾಗಿರುತ್ತೆ. ಯಾರು ಹಚ್ಕೋತಾರೆ ಬೇಡ ಅಂತ ಇದು ಮಾಡ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗಲೇ ಚೆಂದ ಅನಿಸುತ್ತೆ, ಹೇಳಿದ ಮಾತೆಲ್ಲ ಕೇಳ್ತಾರೆ. ಇವಾಗ ಸ್ವಲ್ಪ ದೊಡ್ಡವರಾದ್ಮೇಲೆ ಹಿಂಗೆ. ಹಚ್ಕೊಂಡಾದ್ಮೇಲೆ ಸಿಗ್ತೀನಿ. ಹಚ್ಕೊಂಡಾಯ್ತು ನೋಡಿ. ಹೀಗೆ ಮಸಾಜ್ ಮಾಡಬೇಕು. ಫುಲ್ಲೆಲ್ಲ ಮೈಯೆಲ್ಲ ಹಚ್ಕೊಂಡು, ಕುತ್ತಿಗೆಗೆ ಮೈಗೆ ಎಲ್ಲ ಹಚ್ಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಸಖತ್ ಚೆನ್ನಾಗಿ ನಿದ್ರೆ ಬರುತ್ತೆ. ಇಲ್ಲೆಲ್ಲ ಫುಲ್ ರಫ್ ಇರುತ್ತಲ್ಲ, ಹೊರಟಿರುತ್ತೆ, ಜೊತೆಗೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಅದೆಲ್ಲ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್.
ಪಾತ್ರೆ ತೊಳಿಬೇಕು. ಬನ್ನಿ ನೋಡಿ, ಇಷ್ಟು ಪಾತ್ರೆ ಗುಡ್ಡೆ ಹಾಕ್ಕೊಂಡಿದ್ದೀನಿ. ಇವಾಗ ತೊಳಿಬೇಕು. ಇದು ಸ್ಟ್ರಾಬೆರಿ ಬೆಳಗ್ಗೆ ಅಲ್ಲಿ ಮಾರ್ತಿದ್ರು ಅಂತ ತೊಗೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ತೊಳೆಯೋಣ ಅಂತ ನೆನೆಸಿಟ್ಟಿದ್ದೀನಿ. ಹಾಗೆ 2 ಸ್ಲೈಸು ಫಿಶ್ ಇತ್ತು, ನನ್ನ ಮಗನಿಗೆ ಮಾಡ್ಕೊಳ್ಳೋಣ ಅಂತ ಫ್ರೀಝರಿಂದ ತೆಗೆದಿಟ್ಟಿದ್ದೆ. ಪಾತ್ರೆ ತೊಳಿತಾ ಇದ್ದೀನಿ. ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ತುಂಬ ಲೇಟ್ ಆಗುತ್ತೆ ಪಾತ್ರೆ ತೊಳೆದೆಲ್ಲ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಪಾತ್ರೆ ಬೆಳಗ್ಗೆಯಿಂದ ತೊಳೆದಿರಲಿಲ್ಲ, ಆ್ಯಕ್ಚುಲಿ ನಿನ್ನೆ ಸಂಜೆ ರಾತ್ರಿ ಊಟ ಆದಮೇಲೆ ತೊಳೆದಿಟ್ಟಿರೋ ಪಾತ್ರೆ. ಬೆಳಗ್ಗೆ ಎಲ್ಲ ತೊಳೆದಿರಲಿಲ್ಲ, ಕಾಫಿ ಜೊತೆಗೆ ತಿಂಡಿದು ಎಲ್ಲ ಪ್ಲೇಟ್ಸ್ ಹಾಗೆ ಇತ್ತು. ಅದಕ್ಕೆ ಫಸ್ಟು ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಕೊಂಡು ಆ ಕೆಲಸ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅಷ್ಟರಲ್ಲಿ ಒಂದು ಅರ್ಧ ಗಂಟೆನೂ ಟೈಮ್ ಆಗುತ್ತೆ, ಮೈಗೆ ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಈ ಕೆಲಸ ಮಾಡಿಕೊಂಡೆ. ಪಾತ್ರೆ ತೊಳೆಯೋದೇ ಒಂದು ಅರ್ಧ ಗಂಟೆ ಆಗೋಯಿತು. ಆಮೇಲೆ ಕಸ ಗುಡಿಸಿ ಸಣ್ಣ ಪುಟ್ಟ ಅದು ಇದು ಇದ್ದೇ ಇರುತ್ತೆ ಕೆಲಸ. ಮನೇಲಿ ಏನು ಕೆಲಸ ಇಲ್ಲ ಅನ್ನೋ ಹಾಗೆ ಇಲ್ಲ, ಫ್ರೀ ಇದ್ದೀವಿ ಇವತ್ತು, ಯಾವುದೂ ಕೆಲಸ ಇಲ್ಲ ಅನ್ನೋ ಹಾಗೆ ಇಲ್ಲ. ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇದೆಲ್ಲ ಅಂದರೆ ಅದು, ಅದೆಲ್ಲ ಅಂದರೆ ಇದು. ಅಡುಗೆ ಇಲ್ಲ ಅಂದರೆ ಬೇರೆ ಏನಾದ್ರು ಕೆಲಸ ಇರುತ್ತೆ, ಅಥವಾ ಅಡುಗೆ ಕೆಲಸನೇ ತುಂಬ ಇರುತ್ತೆ. ಕೆಲವರು ಫ್ರೀ ಇದ್ದೀವಿ ಏನೂ ಕೆಲಸ ಇರಲ್ಲ ಅಂತಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ. ನಮಗೆ ಮಾತ್ರ ತುಂಬ ಕೆಲಸ ಇರುತ್ತೆ. ನನಗೆ ಯಾವುದಾದ್ರೂ ಒಂದು ಕೆಲಸ ಬ್ಯಾಲೆನ್ಸ್ ಉಳಿಸಿರ್ತೀನಿ. ಅದರಲ್ಲೂ ಸಂಡೇಗೆ ಅಂತಲೇ ಕೆಲವೊಂದು ಕೆಲಸಗಳನ್ನ ಇಟ್ಕೊಂಡಿರ್ತೀನಿ. ಸಂಡೇ ಟೈಮ್ ಸ್ವಲ್ಪ ಫ್ರೀ ಇರುತ್ತೆ, ಸಂಜೆ ನಿಧಾನಕ್ಕೆ ಮಾಡ್ಕೊಳ್ಳೋ ಅಂಥ ಕೆಲಸ ಇರುತ್ತೆ. ಅದನ್ನೆಲ್ಲ ಕೆಲವೊಮ್ಮೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊತೀನಿ, ಒಂದೊಂದು ಸಲ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು. ಈ ಸಂಡೇ ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನೀರು ಹಾಕ್ಕೊಂಡ್ರೆ ಹೇಗಾಗುತ್ತೆ ಅಂದ್ಬಿಟ್ಟು, ಅದು ತಣ್ಣೀರು ಹಾಕ್ಕೊಂಡ್ರೆ ಈ ಥರ ಇದಾಗುತ್ತೆ. ಬಿಸಿ ನೀರಲ್ಲಿ ತೊಳ್ಕೊಂಡ್ರೆ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ. ನೀರು ಈ ಥರ ಬಿದ್ದಿತ್ತು ಅಂತ ತೋರಿಸ್ತಿದ್ದೆ ಅಷ್ಟೇ. ಫಸ್ಟು ಇಂಡೋರ್ ಪ್ಲಾಂಟ್ಸಿಗೆಲ್ಲ ನೀರು ಹಾಕೋಣ ಅಂತ ಔಟ್ಡೋರ್ ಪ್ಲಾಂಟ್ಸಿಗೆ ನನ್ನ ಮಗ ಹಾಕಿದ್ದ ಬೆಳಗ್ಗೆ. ನಾನೇನು ಹಾಕಲ್ಲ. ಈಗ ಇದು ಇಂಡೋರ್ ಪ್ಲಾಂಟ್ಸಿಗೆ ಹಾಕಿರಲಿಲ್ಲ, ಅದಕ್ಕೆ ಹಾಕ್ಬಿಡೋಣ. ಆಗಲೇ 3 ದಿನ ಆಗಿತ್ತು. ಈಗ ಬೇಸಿಗೆ ಬೇರೆ. ಮೊದಲೆಲ್ಲ ಒಮ್ಮೆ ಹಾಕ್ಕೊಂಡ್ರು ಸಾಕಾಗುತ್ತೆ. ಬೇಸಿಗೆ ಟೈಮಲ್ಲಿ ವಾರದಲ್ಲಿ 2 ದಿನ ನೀರು ಹಾಕ್ಕೋತೀನಿ. ಇದು ಮನಿ ಪ್ಲಾಂಟ್ ಹಾಕಿದ್ದೆ ನೀರಲ್ಲಿ, ಅದು ಕೂಡ ಯಾಕೋ ನೀರು ಕಡಿಮೆ ಅನ್ನಿಸ್ತಿತ್ತು, ಅದಕ್ಕೆ ಹಾಕಿದೆ. ನೋಡಿ, ಇದು ಬೆಳಗ್ಗೆ ಬಟ್ಟೆ ತೊಳೆದಿದ್ನಲ್ಲ, ಅದೆಲ್ಲ ಒಣಗಿತ್ತು. ಡಿವೈಡ್ ಮಾಡಿದ್ದೀನಿ. ಇದಿಷ್ಟು ನಾನು ಮಡಿಸಿಟ್ಕೊಳ್ಳೋದು. ಇದು ತೇಜದು ಇಷ್ಟು ಬಟ್ಟೆಗಳು. ಒಂದು ಚೇರೆಲ್ಲ ಒಂದು ಹಾಕಿದ್ದೀನಿ, ಅವ್ನು ಮಡಿಸಿಟ್ಕೋಬೇಕು. ಇದಿಷ್ಟು ನಾನು ಮಡಿಸ್ಕೊಳ್ಳೋದು. ಸ್ನಾನ ಮಾಡ್ಕೊಂಬಂದು ಮಡಿಸ್ಕೋತೀನಿ. ಸಖತ್ತು ಬೆವರು ಬರ್ತೈತೆ. ಎಣ್ಣೆ ಹಚ್ಕೊಂಡಿದ್ದಕ್ಕೋ ಏನೋ ಗೊತ್ತಿಲ್ಲ. ಬಟ್ಟೆ ಎತ್ಕೊಬಂದಾಯಿತು. ಈಗ ಸ್ನಾನ ಮಾಡ್ಕೊಬಂದು ಆಮೇಲೆ ಸಿಗ್ತೀನಿ. ಕಣ್ಣಿಗೆಲ್ಲ ಕಣ್ಣು ಉರಿತೈತೆ ನೋಡಿ. ಸ್ನಾನ ಮಾಡ್ಕೊಬಂದು ಆಮೇಲೆ ಸಿಗ್ತೀನಿ ನಿಮಗೆ. ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು, ನೋಡೋಣ ಸ್ನಾನ ಮಾಡಿದ್ಮೇಲೆ ಸಿಗ್ತೀನಿ. ಬಾಯ್. ಸ್ನಾನ ಆಯಿತು. ಶೆಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತೈತೆ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಫುಲ್ಲು ಸ್ಕಿನ್ ಎಲ್ಲ ಒಂಥರ ನೋಡಿ, ಈ ಪೋರ್ಷನ್ ಎಲ್ಲ ಸಕ್ಕ ಶೈನಿ ಅನಿಸುತ್ತೆ. ಈ ಹಣೆ ಭಾಗ ಎಲ್ಲ. ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ, ಜಸ್ಟು ಮೈಗಷ್ಟೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರೋದು. ಪೂಜೆ ಮಾಡಬೇಕು, ಕಾಫಿ ಕುಡಿಬೇಕು. ನಿಮ್ದೆಲ್ಲ ಕಾಫಿ ಆಯಿತಾ? ಎಲ್ರದ್ದು ಕಾಫಿ ಆಯಿತಾ ಅಂಥೇಳಿ. ಫಿಶ್ ಫ್ರೈ ಅಂತೂ ರೆಡಿ ಮಾಡಬೇಕು. ನನ್ನ ಮಗನಿಗೆ ಚೂರು ಕೆಲಸ ಇದೆ, ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಸಾಧ್ಯ ಆದರೆ. ಸ್ಟೇ ಟ್ಯೂನ್. ಸ್ನಾನ ಮಾಡಿ ಸುಸ್ತಾಯಿತು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳ್ತಾ ಇರ್ಬೋದು ನಿಮಗೆ. ಮ್ಯೂಸಿಕ್ ಇದ್ದರೆ ಏನೋ ಒಂಥರ ಕೆಲಸ ಮಾಡೋದಕ್ಕೆ ಜೋಶ್ ಇರುತ್ತೆ. ಸ್ವಲ್ಪ ಅಂದರೆ ನಾನೇನು ಡೀಪ್ ಕ್ಲೀನ್ ಮಾಡಲ್ಲ. ಫ್ರಿಜ್ಜು ಬೇಕಾಗಿದ್ದಿದ್ದು ಬೇಡಲಿದ್ದಿದ್ದು ಸ್ವಲ್ಪ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊತೀನಿ. ಯಾರೋ ಕರೆದಂಗೆ ಆಯಿತು, ಅದಕ್ಕೆ ನೋಡಿದೆ ಅಲ್ಲೆಲ್ಲೋ ಗಾಡಿ ಸ್ಟಾಪ್ ಆಗಿದೆ. ನನ್ನ ಮಗ ಬಂದೇನೋ ಅಂದ್ಕೊಂಡೆ. ಬೈಕ್ ಸೌಂಡ್ ಬಂದ ತಕ್ಷಣ ಅವನೇನು ಬಂದಿಲ್ಲ. ಅವ್ನು ಬರೋಷ್ಟೊತ್ತಿಗೆ ನಾನು ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಮನೇಲಿದ್ದರೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ನಿಮಗೂ ಹಾಗೇನೋ ಅಂಥೇಳಿ. ಒಂದು ಸೆಕೆಂಡ್ ಬಂದೆ.
ಹಾಗೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ನನಗೆ ಕೆಲಸ ಮಾಡಿದ್ರೇ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗೋದು. ಕೆಲಸ ಮಾಡಿದ್ರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ನಾನು ಸ್ವಲ್ಪ ಫ್ರಿಜ್ನ ಅಂದರೆ ಬೇಡಲಿದ್ದಿದ್ದು ಬೇಕಿಲ್ದಿದ್ದು ಏನಿರುತ್ತೆ ನೋಡ್ಕೊಳ್ಳೋಣ, ಇವತ್ತು ತರಕಾರಿ ತರೋದಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲಿಂದ ಹೋಗಿ ತರಕಾರಿ ತರೋಣ ಅಂದ್ಕೊಂಡು ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ದೀನಿ ಅಷ್ಟೇ. ಡೀಪ್ ಕ್ಲೀನ್ ಏನು ಮಾಡೋದಿಲ್ಲ. ತೋರಿಸ್ತೀನಿ ನಿಮ್ಗೆ ಹೇಗೆ ಕ್ಲೀನ್ ಮಾಡ್ಕೊಂಡೆ ಅಂತ. ಓಕೆ. ಮ್ಯೂಸಿಕ್ ಕೇಳ್ತಾ ಕೇಳ್ತಾ ಕೆಲಸ ಮಾಡಿಕೊಂಡ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ನಾನು ಸ್ವಲ್ಪ ಹಾಗೆಯೇ ಸಂಡೇ ಫುಲ್ಲು ಸಾಂಗ್, ಅದು ಮೆಲೋಡಿ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಿರ್ತೀನಿ. ಆವಾಗ ಟೈಮ್ ಪಾಸ್ ಆಗುತ್ತೆ. ಜೊತೆಗೆ ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅಥವಾ ಮೊಬೈಲ್ ಸ್ಕ್ರೋಲ್ ಮಾಡಿದ್ರೆ ನಂಗೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ನಾನು ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇರ್ತೀನಿ. ಫ್ರಿಜ್ ಮೊದಲು ಆಫ್ ಮಾಡಿಕೊಂಡು ಆಮೇಲೆ ಅದರಲ್ಲಿರೋ ಕೆಲವೊಂದು ತೆಗೆದು ಒರೆಸ್ತಿದ್ದೀನಿ. ಫಸ್ಟು ಬಟ್ಟೆ ತೊಗೊಂಡು ಗ್ಲಾಸ್ ಟಾಪ್ ಏನಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ಏನು ಬಾಕ್ಸ್ ಎಲ್ಲ ಹಾಗೆ ಇಟ್ಟಿರ್ತೀನಲ್ಲ, ಅದು ಇಟ್ಟಿದ್ದ ಶೇಪಲ್ಲೇ ಕರೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೈಡಲ್ಲೂ ಅಷ್ಟೇ ಡಬ್ಬ ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ. ತರಕಾರಿ ಬಾಕ್ಸ್ ಎಲ್ಲ ಟ್ರೈ ಎಲ್ಲ ಹೊರಗಡೆ ತೆಗೆದಿಟ್ಟಿದ್ದೀನಿ. ಅದಾದಮೇಲೆ ನೋಡಿಕೊಂಡ್ರೆ ಸರಿ ಹೋಗುತ್ತೆ, ಯಾವ್ಯಾವ ತರಕಾರಿ ಇದೆ ಏನಿಲ್ಲ ಅಂತ ಅಂದ್ಕೊಂಡು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬೋರ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆಲ್ಲ ಒರೆಸ್ಬಿಟ್ಟು ಮತ್ತು ಅದರಲ್ಲಿ ಇದ್ದಿದ್ದೆಲ್ಲ ತೆಗ್ದಿದ್ನಲ್ಲ ಅದು ಬಾಕ್ಸ್ನ ಹಾಗೆ ಒರೆಸ್ಕೊಂಡು ಜೋಡಿಸ್ಕೊತೀನಿ. ಏನು ಬೇಡ ಅಥವಾ ಏನಿಲ್ಲ, ಏನು ಖಾಲಿ ಆಗಿದೆ ಅನ್ನೋದು ನಮ್ಗೆ ಅವಾಗ ಗೊತ್ತಾಗುತ್ತೆ. ನೀವು ಹೀಗೆ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ವಾರಕ್ಕೊಮ್ಮೆನಾದರೂ ಫ್ರಿಜ್ ಕ್ಲೀನ್ ಮಾಡ್ಕೋತಾ ಇದ್ದರೆ ಸ್ಮೆಲ್ ಬರೋದಿಲ್ಲ. ಜೊತೆಗೆ ನಮಗೆ ಯಾವ ತರಕಾರಿ ಖಾಲಿ ಆಗಿದೆ, ಯಾವ್ದು ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ತೊಗೊಂಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮಕ್ಕಳು ಸ್ಕೂಲ್ ರಜೆ ಇರೋ ಟೈಮಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಕೆಲ್ಸಕ್ಕೆ ರಜೆ ಇರೋ ಟೈಮಲ್ಲಾದರೂ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ತರಕಾರಿ ನೆಲ್ಲಿಕಾಯಿ ತೊಗೊಂಡ್ಬಂದಿದ್ದೆ, ಬೆಂಡೆಕಾಯಿ ಅದು ಜ್ಯೂಸ್ ಅಂತ ರೆಡಿ ಮಾಡ್ಕೊತೀನಿ. ಮರ್ತ್ಬಿಟ್ಟಿದ್ದೆ ಕ್ಲೀನ್ ಮಾಡಕ್ಕೆ ಹೋದಾಗ ಸಿಕ್ತು. ಇವಾಗ ರೆಡಿ ಮಾಡ್ಕೊತೀನಿ. ನೋಡೋಣ, ತೋರಿಸ್ತೀನಿ ನಿಮ್ಗೂ ಹೇಗೆ ಅಂತ. ಇದು ಬೀಟ್ರೋಟ್ ಬೇಬಿ ಫಿಶಸ್ ಮಾಡ್ಕೊತೀನಿ. ಫಸ್ಟು ತಗೊಂಬಂದಿದ್ದು ಹಾಗೆ ನೋಡ್ತಿದ್ದರೆ ಚೆನ್ನಾಗಿ ಬೇಗ ಚೆನ್ನಾಗಿ ಸಿಕ್ತು. ಇದು ಹಾಲು, ಆಮೇಲೆ ಬೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಸ್ವಲ್ಪ ಟೊಮೆಟೊ ಗೊಜ್ಜಿತ್ತು ಅದು, ಇದು ಮೊಸರು, ಇದು ಹೆಸರು ಕಾಳು ನೆನೆಸಿಟ್ಟಿದ್ನಲ್ಲ ಅದು ಏನಾದ್ರು ಸಲಾಡ್ ಮಾಡೋದಕ್ಕೆ ಬರುತ್ತೆ ಅಂತ. ಇದರಲ್ಲಿ ಸ್ವಲ್ಪ ಕೇಕ್ ಇದೆ ಹಾಗೆ ಇಟ್ಟಿದ್ದೀನಿ. ಇದು ಅಷ್ಟೇ ರಾಜ್ಮಾ ಕಾಳು ನೆನೆಸಿಟ್ಟಿದ್ನಲ್ಲ ಅದು. ಇದು ಬ್ರೋಕ್ಲಿ, ಇದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿ ಇಟ್ಟಿದ್ದೀನಿ, ಇನ್ನು ಕರಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಇದೇನು ಇದು ಕ್ಯಾರೆಟ್ ತುರಿದಿಟ್ಕೊಂಡು ನಾಳೆ ಮಾಡ್ಕೊಳ್ಳೋಣ ಸಲಾಡು ಅಂತ. ಇದು ಪೂಜೆ ಹೂವು, ಆಮೇಲೆ ಆಮೇಲೆ ಇದು ಗ್ರೇಪ್ಸ್ ನನಗೆ ಇಷ್ಟ. ಅದು ಈರುಳ್ಳಿ ಮುಂದೆ ಇಟ್ಕೋಬೇಕು ನೋಡಿ. ಇನ್ನೆಲ್ಲ ತರಕಾರಿ, ಟೊಮೆಟೊ, ಆಲೂಗಡ್ಡೆ ಇದೆಲ್ಲ ಇನ್ನಿ ಏನಿರುತ್ತೋ ಏನಿರೋಲ್ಲೋ ಫ್ರಿಜ್ಜಲ್ಲಿ ಚಾಕ್ಲೇಟ್ ಮಾತ್ರ ಇದೇ ಇರುತ್ತೆ. ಡೈರಿ ಮಿಲ್ಕ್ ಸಿಲ್ಕ್, ಇನ್ನಿದೆಲ್ಲ ಕಾಳುಗಳು.
ಇದು ರೆಡ್ ಚಿಲ್ಲಿ ಪೇಸ್ಟ್. ನಾನು ಫ್ರಿಜ್ಜಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇಷ್ಟು ದೊಡ್ಡ ಫ್ರಿಜ್ ಆದರೂ ನಂಗೆ ಸಾಕಾಗ್ತಿಲ್ಲ. ಪುಟ್ಟ ಫ್ರಿಡ್ಜಲ್ಲಿ ಹೇಗೆ ಜೋಡಿಸ್ಕೊಂತಾರೋ ಗೊತ್ತಿಲ್ಲ. ಫ್ರಿಜ್ಜೆಲ್ಲ ಜೋಡಿಸಾದ್ಮೇಲೆ ಫಿಶ್ ಫ್ರೈ ಮಾಡಿಬಿಡೋಣ ನನ್ನ ಮಗನಿಗೆ ಅಂತ ಬಂದೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು, ಆ ಸ್ಲೈಸ್ ತೊಳೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು, ಜೊತೆಗೆ ಒಂದು ಕಾಲು ಭಾಗ ನಿಂಬೆಹಣ್ಣು ಹಚ್ಚಿಟ್ಟಿದ್ದೀನಿ. ಅದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು, ಚೂರು ಕಾಲು ಸ್ಪೂನ್ ಗರಂ ಮಸಾಲ, ಆಮೇಲೆ ಅರ್ಧ ಸ್ಪೂನು ಧನಿಯಾ ಪುಡಿ, ಜೊತೆಗೆ ಚೂರು ಅಕ್ಕಿ ಹಿಟ್ಟು ಹಾಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಕ್ಕಿ ಹಿಟ್ಟಿರಲಿಲ್ಲ ನನ್ನ ಕಡೆ, ಅದಕ್ಕೆ ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನು ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ, ಜೋಳದ ಹಿಟ್ಟು. ನಿಮಗೆ ಅಕ್ಕಿ ಹಿಟ್ಟಾದರೆ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಳ್ಳಿ, ಅಥವಾ ಕಡಲೆ ಹಿಟ್ಟು ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿಲ್ಲ. ಕಾರ್ನ್ಫ್ಲೋರ್ ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಅದಕ್ಕೆ. ನೀವು ಮೀನಿಗೇನಾದರೂ ನಿಂಬೆಹಣ್ಣು ಹಾಕಿಲ್ಲ ಅಂದರೆ ಈ ಖಾರಕ್ಕೇ ಸ್ವಲ್ಪ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿಕೊಂಡು ಕಲಿಸ್ಕೋಬೋದು. ನಾನು ಡೈರೆಕ್ಟ್ ಫಿಶ್ಶಿಗೆ ನಿಂಬೆಹಣ್ಣು ಹಾಕಿರೋದ್ರಿಂದ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ, ಸಾಕಾಗುತ್ತಾ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು, 1-2 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಪೇಸ್ಟ್ ಮಾಡಿಕೊಂಡು ಮೊದಲು ಅದು ಹಚ್ಚಿಟ್ಕೋತಾ ಇದ್ದೀನಿ. ಇದೇನು ಅದು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಖಾರ ಕಲಸಿ ತಕ್ಷಣವೇ ಮಾಡ್ಕೋತೀನಿ ನಾನು. ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ 1 ಅವರು ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾನು ಫ್ರಿಜ್ ಇವಾಗೇನು ಕ್ಲೀನ್ ಮಾಡಿದ್ದೀನಿ, ಹಾಗಾಗಿ ನಾನು ಇದೇನು ಇಟ್ಕೊಂಡಿಲ್ಲ. ಡೈರೆಕ್ಟ್ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಪ್ಯಾನಲ್ಲಿ ಇಟ್ಬಿಟ್ಟು, ಪ್ಯಾನ್ ಇರಲಿಲ್ಲ ಹಾಗಾಗಿ ತವಾ ಫ್ರೈ ಮಾಡ್ಕೋತಾ ಇದ್ದೀನಿ. ತವಾ ಬಿಸಿ ಆದಮೇಲೆ ಚೂರು ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು 1-2 ಡ್ರಾಪ್ ಅಷ್ಟೇ, ಜಾಸ್ತಿ ಅವನು ಎಣ್ಣೆನೂ ತಿನ್ನೋದಿಲ್ಲ, ಹಾಗಾಗಿ 1-2 ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಸುತ್ತ ಹಂಚಿಗೆ ಹಚ್ಬಿಟ್ಟು ಇದು ಸ್ಲೈಸ್ನ ಇಡ್ತಾಯಿದ್ದೀನಿ. ನೋಡಿ ಹೇಗೆ ಮಸಾಲೆ ಹಚ್ಕೊಂಡಿದೆ ಅಂತ ಅಂದ್ಬಿಟ್ಟು. ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೇನು ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಿದ್ದೀನಿ. ಚೆನ್ನಾಗಿತ್ತು, ಅವನಿಗೆ ಇಷ್ಟ ಆಯಿತು. ನನಗೇನು ಫಿಶ್ ಇಷ್ಟ ಆಗೋಲ್ಲ, ಅವನು ಇಷ್ಟಪಟ್ಟು ತಿಂತಾನೆ, ಹಂಗಾಗಿ ಮಾಡಿಕೊಟ್ಟೆ. ಸ್ವಲ್ಪ ವಾಸನೆ ಅಂತ ನಂಗೆ ಇಷ್ಟ ಆಗೋಲ್ಲ. ಅದ್ರ ಮೇಲೂ 1-2 ಡ್ರಾಪ್ ಆಯಿಲ್ ಹಾಕ್ತಾಯಿದ್ದೀನಿ. ಈ ಕಡೆ ತಿರುಗಿಸ್ದಾಗ ಅದು ಕಚ್ಕೋಬಾರ್ದು ತವಕ್ಕೆ ಅನ್ನೋ ಉದ್ದೇಶಕ್ಕಷ್ಟೇ. ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಇದೇನು ಒಂದು 5-10 ನಿಮಿಷದೊಳಗಡೆ ಆಗೋಗುತ್ತೆ. ಫಿಶ್ಶು ಬೇಗ ಬೆಂದೋಗುತ್ತೆ. ಚಿಕನ್ ಥರ ಅಥವಾ ಮಟನ್ ಥರ ಏನೋ ಲೇಟ್ ಆಗೋದಿಲ್ಲ. ನಾನು ಅದಕ್ಕೆ ಅವ್ನು ಬಂದಿದ್ದ ಆಲ್ರೆಡಿ, ಕ್ರಿಕೆಟ್ ಮುಗಿಸ್ಕೊಂಡು ಬಂದಿದ್ದ, ಟಿ ವಿ ನೋಡ್ತಾ ಇದ್ದ, ಕ್ರಿಕೆಟ್ ಬರ್ತಾಯಿತ್ತು ಟಿ ವಿನಲ್ಲೂ. ಅದಕ್ಕೆ ಅವನಿಗೆ ಕೊಡೋಣ ತಿಂತಾನೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ. ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಕೊಡ್ಬೇಕಲ್ವ ಮಕ್ಕಳಿಗೆ. ಮಕ್ಕಳು ತಿನ್ನೋದೇ ನಮಗೆ ಖುಷಿ. ನಾವು ತಿಂತೀವೋ ಬಿಡ್ತೀವೋ ಎಲ್ಲ ಅಮ್ಮಂದ್ರದ್ದು ಅದೇ. ಮಕ್ಕಳು ತಿನ್ನೋದು ನೋಡೋದೇ ಒಂದು ಖುಷಿ. ಆಮೇಲೆ ನಾವು ಮಾಡಿಕೊಟ್ಟಿದ್ದನ್ನು ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು, ಅದೊಂದು ನನಗೆ ಖುಷಿ. ಇವನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಅಂದರೆ ಖಾರ ಇರಬಾರ್ದು ಅಷ್ಟೇ, ಇವನಿಗೆ ಖಾರ ಇರಬಾರ್ದು, ಸಪ್ಪೆ ಇರಬೇಕು, ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ಸ್ಲೈಸ್ ಮಾಡಿಬಿಟ್ಟು ನಿಂಬೆಹಣ್ಣು ಅದ್ರ ಮೇಲೆ ಇಟ್ಕೊಟ್ಟಿದ್ದೀನಿ, ಸ್ಕ್ವೀಸ್ ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಡಿಸ್ಟರ್ಬೆನ್ಸ್ ಇತ್ತು, ಒಂದು ಲೈವ್ ಕೇಳಬೇಕಾಗಿತ್ತು ಅವನು ಹೇಳಿದ್ದು. ನೋಡಿ ನಿಂಬೆಹಣ್ಣು ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂತಾನೆ. ನಿಂಬೆಹಣ್ಣು ಕಹಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಸ್ವಲ್ಪ ಹಾಕ್ಕೊಂಡು ತಿಂದ, ತುಂಬ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯಿತು ಅವನಿಗೆ. ನಾನು ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದು ಫಿಶ್ ಫ್ರೈ ಈ ಥರ. ಸುಮ್ಮನೆ ಯಾವುದೋ ಒಂದು ಮಸಾಲೆ ಅನಿಸಿದ್ದನ್ನು ಹಾಕಿ ಮಾಡಿದ್ದೀನಿ ಅಷ್ಟೇ. ಫಿಶ್ ಫ್ರೈ ಮಸಾಲನೇ ತರಿಸಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಗೊತ್ತಿಲ್ಲ. ಮನೇಲಿ ಇದ್ದಿದ್ರಲ್ಲ ಅಡ್ಜಸ್ಟ್ ಮಾಡಿ ಈ ಥರ ಮಾಡಿಕೊಟ್ಟಿದ್ದೀನಿ. ಅಂದರೆ ಅವ್ನಿಗೆ ಖಾರ ಇರಬಾರ್ದು, ಖಾರ ಇದ್ದರೆ ತಿನ್ನಲ್ಲ ಅವನು, ಬಾಯೆಲ್ಲ ಉರಿಯುತ್ತೆ ಅಂತಾನೆ. ತಿಂದಾದಮೇಲೆ ಸ್ವಲ್ಪ ತಲೆನೋವು ಅಂತ ಹೇಳಿದ್ನಲ್ಲ, ಹೇಗೋ ಮೈಗೆಲ್ಲ ನಾನು ಎಣ್ಣೆ ಹಚ್ಕೊಂಡಿದ್ದೆ, ತಲೆಗೆ ಹಚ್ಕೋಬೇಕಿತ್ತು. ನಾವು ಕ್ರಿಕೆಟ್ ನೋಡ್ತಿದ್ವಿ, ನಾನೇ ಹಚ್ತೀನಿ ಅಂತ ಅಂದ, ಹಂಗಾಗಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಹೆಡ್ ಮಸಾಜ್ ಮಾಡಿಸ್ಕೊಂಡೆ. ಸ್ವಲ್ಪ ಸಖತ್ ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಿದ್ದೆ, ಸಖತ್ ನಿದ್ದೆ ಬರ್ತಾಯಿತ್ತು. ಹಿಂಗೆ ಯಾವಾಗಲೂ ಎಣ್ಣೆ ಹಚ್ಚು ಅಂದರೆ ನಗಾಡ್ತಿದ್ದಾನೆ. ಡೈಲಿ ನಾನೇ ಹಚ್ಬೇಕಾ ಅಂತ, ಇದೊಂದು ರೂಢಿ ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು ಹಚ್ಕೊಟ್ಟ. ಹೇಗೋ ಎಣ್ಣೆ ಹಚ್ಚೋದ್ರಿಂದ ವಾರಕ್ಕೊಮ್ಮೆನಾದರೂ ಎಣ್ಣೆ ನಾವು ಹಚ್ಕೊಳ್ಳೋದಕ್ಕಿಂತ ಬೇರೆಯವ್ರು ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರೆ ನಿದ್ರೆನೇ ಬರುತ್ತೆ. ಕೆಲಸ ಮಾಡಿದ್ದಕ್ಕೂ ಮತ್ತು ಬಿಸಿ ಬಿಸಿ ಸ್ನಾನ ಮಾಡಿದ್ದಕ್ಕೂ ಸಖತ್ ನಿದ್ರೆ ಬರ್ತಾಯಿತ್ತು ಅವ್ನು ಮಸಾಜ್ ಮಾಡುವಾಗ. ಒಂಥರ ಚೆಂದ ಅಲ್ವಾ, ಮಕ್ಕಳು ತಂದೆ ತಾಯಿ ಸ್ಥಾನ ತುಂಬಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅಪ್ಪ ಅಮ್ಮ ಇಲ್ದಿರೋ ನಮಗೆ ಅವರೇ ಅಪ್ಪ ಅಮ್ಮ ಅನ್ನೋ ಥರ ಪ್ರೀತಿ ಕೊಡ್ತಾರಲ್ಲ,
ಅದು ನಾವು ತಂದೆ ತಾಯಿ ಅನ್ನೋದಕ್ಕಿಂತ ಅವರೇ ನಮಗೆ ತಂದೆ ತಾಯಿಯಾಗಿ ನಮ್ಮನ್ನು ಕೇರ್ ಮಾಡ್ತಾರೆ. ತಲೆ ಬಾಚ್ತೀನಿ ಅಂತ ಸಿಟ್ಟು ಬೇರೆ ಮಾಡಿಬಿಟ್ಟಿದ್ದ, ನೋವು ಮಾಡ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಬಾಚಿಸ್ಕೊಂಡು ಆಮೇಲೆ ನಾನೇ ಬಾಚಿಕೊಂಡೆ. ನನ್ನ ಸಂಡೇ ಹೀಗಿತ್ತು. ನೀವೆಲ್ಲ ಹೇಗೆ ಟೈಮ್ ಪಾಸ್ ಮಾಡಿದ್ರಿ? ವಿಡಿಯೋ ಹೇಗಿತ್ತು? ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.